ಆತ ಕೋರ್ಟಲ್ಲಿ ಇರುವಂಗೆ ಅವ್ನ ಮಗನ ಬಿಟ್ಟು 18 ಜನ ಕಳಿಸಿದ್ದಾನೆ. ನನಗೆ ಮಠ ಹಾಕ್ಬೋದು ಅಂತ ಪ್ಲ್ಯಾನ್ ಮಾಡಿದ್ರು, ನಾನು ಫಿನಿಷ್ ಮಾಡ್ಬೋದು ಅಂತ. ನನಗೆ ಇನ್ಫಾರ್ಮೇಷನ್ ಬಂತು, ನಾನು ಅವತ್ತು ಬರಲಿಲ್ಲ ಸ್ಪಾಟ್ಗೆ. ಏಕಾಏಕಿ ನನ್ನ ವಾಚ್ಮ್ಯಾನನ್ನು ಹೊಡೆದು ಅವನಿಗೆ ಮೊಬೈಲ್ ಕಿತ್ಕೊಂಡು ಅವನ್ನ ಕೂಡಾಕ್ಬಿಟ್ಟು ರೂಮಲ್ಲಿ ಮನೇಲಿರೋ ಸಾಮಾನೆಲ್ಲ ದೋಚ್ಕೊಂಡು JCB ತಂದು ಮನೆ ಡಿಮಾಲಿಷನ್ ಮಾಡಿ. JCB ಇಲ್ಲೇ ಇದೆ, ಅವರು ಎಲ್ಲ ಇದ್ದಾರೆ. ಪೊಲೀಸ್ನವ್ರು ಒಬ್ಬರನ್ನು ಅರೆಸ್ಟ್ ಮಾಡಲಿ ಇದುವರೆಗೆ. ನಮ್ಮ ತಂದೆ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋ ಜಾಗ 148ರಲ್ಲಿ 8 ಎಕರೆ. ಕುಮಾರಿಗೌಡ ಅನ್ನೋ ಒಬ್ಬ ವ್ಯಕ್ತಿ PWD ಇಂಜಿನಿಯರ್ ಅಂತ 73ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅವನು PWD ಅವನಿಗೊಂದು ಯೋಚನೆ ಬರ್ತದೆ, ಈ PWD ಹಣ ಸಂಪಾದನೆ ಮಾಡೋದನ್ನ ಹೆಂಗೆ ಅದನ್ನ ವೈಟ್ ಮಾಡ್ಬೇಕಂತ. ಅವಾಗ ಒಂದು ಯೋಚನೆ ಬಂದಾಗ ಏನು ಮಾಡ್ತಾನೆ ಅವನು, 71ರಲ್ಲಿ ಮಂಜೂರಾದಂಗೆ ಒಂದು RTC ಕ್ರಿಯೇಟ್ ಮಾಡ್ಕೊತಾನೆ 2 ವರ್ಷ ಹಿಂದೆ. ಅವನದು ಸರ್ವೆ ನಂಬರು 149. ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟವರು ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಸುಳ್ಳು ಹೇಳೋದೇನು ದೊಡ್ಡ ಕಷ್ಟನ? ಅವ್ರು ಎಲ್ಲೋದನ್ನು ಸುಪ್ರೀಂ ಕೋರ್ಟ್ ನನ್ನ ಪರವಾಗಿ ಆಗಿದೆ ಅಂತ ಅರ್ಧ ಮಾತ್ರ ಓದ್ತಾರೆ. ಸುಪ್ರೀಂ ಕೋರ್ಟ್ ಆಟ 2ನೇ ಪೇಜ್ ಎರಡನೇ ಪೇರ ಓದೋದಿಲ್ಲ ಅವ್ರು ಯಾರು. ಅವನಿಗೆ 9 ಎಕರೆ 36 ಕೋಟಿ. ಎಲ್ಲಾದರೂ ಒಂದು ಯಾವುದೇ ಇಲಾಖೆಯಲ್ಲಿ ಯಾರಿಗೂ, ನಾನು ಸುಮಾರು ಜನ ಡೆಪ್ಟಿ ಕಮಿಷನರ್ಸ್ನ ಮೀಟ್ ಮಾಡಿ ಅಲ್ಲಿಗೂ ಕೇಳಿದ್ರಿ, 4 ಚಿಲ್ಲರೆ ಎಕರೆ ಮೇಲೆ ಯಾರಿಗೂ ಕೊಡೋಕ್ಕೆ ಅಧಿಕಾರ ಇಲ್ಲ. 4 ಎಕರೆ ಮೇಲೆ ಯಾರಿಗೂ ಕೊಡೋಕ್ಕೆ ಅಧಿಕಾರ ಇಲ್ಲ. ಹೆಕ್ಟೇರ್ ಅಂತ ತಿಳಿಸಿ. ಇದೊಂದೇ ಒಂದು RTC ಸಾಕೋದಕ್ಕೆ. ಪರ್ಮನೆಂಟ್ ಇಂಜೆಕ್ಷನ್ 97ರಲ್ಲಿ ಇಂಜೆಕ್ಷನ್ ತೊಗೊಂಡ್ಮೇಲೆ 2000 ಇಸ್ವಿಲಿ ನಾವು ಮನೆ ಕಟ್ಟುವಾಗ ಏನು ಮಾಡ್ತಾ ಇದ್ರು ಇವರು? ಇದುವರೆಗೆ MK ದುಡ್ಡಿನಲ್ಲಿ ನನ್ನ ಮೇಲೆಲ್ಲ 4 ಇರೋದು ಎಫ್ಐಆರ್, ಆತನ ಮೇಲೆ 4 ಎಫ್ಐಆರ್. ನಿಮಗೆ ಮಿಸ್ಲೀಡ್ ಮಾಡಿದ್ದಾರೆ. ಇದು ಕೊನೆ ಡ್ರಾಮಾ. ಇದು ಯಾವುದು, ನಾನು ದಯಾಮರಣ ಅಂದರೆ ಕೊನೆ ಡ್ರಾಮಾ ಆಗಿದೆ ಈಗ. ನನ್ನ ತಂದೆ ಹೆಸರು ಲೇಟ್ ವಿ ರಾಮು. ಆರ್ಮಿನಲ್ಲಿದ್ದರು. ಆರ್ಮಿಯಿಂದ 73ನಲ್ಲಿ ರಿಟೈರ್ಡ್ ಆಗಿ ಬಂದರು. ನಾನು ಅವ್ರಿಗೆ ಹಿರಿಯ ಮಗ, ಮೊದಲನೇ ಮಗ. 73ರಿಂದ ಅವರು ಆರ್ಮಿಯಿಂದ ಬಂದ ಮೇಲೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ನಿವೃತ್ತ ಯೋಧರಿಗೆ ಸರ್ಕಾರಿ ಜಮೀನು ಕೊಡ್ತಾರೆ. ಅರ್ಜಿ ಹಾಕ್ಕೊಂಡು ಕನ್ಮಂಗ್ಲ ಸರ್ವೆ ನಂಬರ್, ಈಗ ಏನು ನಾವೆಲ್ಲ ಕೂತಿದ್ದೀವೋ ಈ ಜಾಗ ಸರ್ವೆ ನಂಬರ್ 148, ಇದರಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದು 8 ಎಕರೆ ಸಾಗುವಳಿ ಮಾಡ್ತಾಯಿರೋ ನಮ್ಮ ತಂದೆ. 76ರಿಂದ ಅವ್ರಿಗೆ RTCಗಳಿದೆ ಇಲ್ಲಿ, ನಿಮಗೆಲ್ಲ ಕೊಡ್ತೀನಿ, ನಾನು ತೋರಿಸ್ತೀನಿ RTCಗಳು 76ರಿಂದ. ಇದು ಸರ್ವೆ ನಂಬರ್ 148. ಗಮನಿಸಬೇಕು ಎಲ್ಲ ಮಿತ್ರರು. ನಮ್ಮ ತಂದೆ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋ ಜಾಗ 148ರಲ್ಲಿ 8 ಎಕರೆ. ಆ 8 ಎಕರೆ ಪೈಕಿ 80ರಲ್ಲಿ 4 ಎಕರೆಗೆ ನಮಗೆ ಸಾಗುವಳಿ ಪತ್ರ ಕೊಡ್ತಾರೆ. ಇನ್ನು ಉಳಿದ 4 ಎಕರೆಗೆ ಸರ್ಕಾರದಲ್ಲಿ ಮಂಜೂರಾತಿಗೆ ಬಾಕಿ ಇದೆ. ಈ ಸಾಗುವಳಿ ಪತ್ರ ಕೊಡೋ ಟೈಮಲ್ಲಿ ನಮ್ಮ ತಂದೆಗೆ ಒಂದು ರೆವಿನ್ಯೂ ಸ್ಕೆಚ್ ಕೊಡ್ತಾರೆ. ಬಹುಶಃ ತಮಗೆಲ್ಲ ಅನುಭವ ಇರ್ತದೆ. ಇದು ಸಾಗುವಳಿ ಮಾಡೋ ಟೈಮಲ್ಲಿ ಒಂದು ಸ್ಕೆಚ್ ಕೊಡ್ತಾರೆ ಟೈಮಿಂಗ್ ಸ್ಪಾಟಲ್ಲಿ. ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಸೀಲ್ದಾರ್ ಸೈನ್ ಮಾಡಿ ಕೊಡ್ತಾರೆ. ಅದ್ರ ಪ್ರಕಾರ ನಮಗೆ ಜಾಗ ತೋರಿಸ್ತಾರೆ. ಕಣವ ರಸ್ತೆ ಎಡಭಾಗದಲ್ಲಿ ನಾವಿದ್ದೀವಿ. ಇದ್ರ ಪ್ರಕಾರ ಇದು 148 ನಾವು ಅನುಭವದಲ್ಲಿರೋದು. ಇದನ್ನು ಒಬ್ಬ ಕುಮಾರಿಗೌಡ ಅನ್ನೋ ಒಬ್ಬ ವ್ಯಕ್ತಿ, ಅವನು ಹೇಳ್ಕೊಳಕ್ಕೆ ಆರೋಗ್ಯಪ್ಪ ಅಂತಲೇ ಅವನು ಬೆಳೆದಿದ್ದೆಲ್ಲ ಬೆಂಗಳೂರೇ. PWD ಇಂಜಿನಿಯರ್ ಅಂತ 73ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅವನು PWD 73ನಲ್ಲಿ ಕೆಲಸಕ್ಕೆ ಸೇರಿದಾಗ ಏನು ಮಾಡ್ತಾನೆ, ಅವನಿಗೊಂದು ಯೋಚನೆ ಬರ್ತದೆ, ಈ PWD ಹಣ ಸಂಪಾದನೆ ಮಾಡೋದನ್ನ ಹೆಂಗೆ ಅದನ್ನು ವೈಟ್ ಮಾಡಬೇಕಂತ. ಅವಾಗ ಒಂದು ಯೋಚನೆ ಬಂದಾಗ ಏನು ಮಾಡ್ತಾನೆ ಅವನು, 71ರಲ್ಲಿ ಮಂಜೂರಾದಂಗೆ ಒಂದು RTC ಕ್ರಿಯೇಟ್ ಮಾಡ್ಕೊತಾನೆ 2 ವರ್ಷ ಹಿಂದೆ. 73ರಲ್ಲಿ ಕೆಲಸಕ್ಕೆ ಸೇರ್ತಾನೆ. 71ರಲ್ಲಿ ನನಗೆ ಮಂಜೂರಾದಂಗೆ 4 ಎಕರೆ ಕ್ರಿಯೇಟ್ ಮಾಡ್ಕೊತಾನೆ. ಅವನದು ಸರ್ವೆ ನಂಬರು 149. ಇದು ಮುಖ್ಯವಾಗಿ ಗಮನಿಸ್ಬೇಕು ನಾವು. ಅವನದು 149, ನಮ್ಮದು 148. 149 71ರಲ್ಲಿ ಮಂಜೂರಾದಂಗೆ ಅವನು ಎಲ್ಲ ಕಡೆ ನೆನ್ನೆ ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದಾರೆ, ನಾನು ಗಮನಿಸಿದ್ದೀನಿ. 71ರಲ್ಲಿ ಮಂಜೂರಾದರೂ ಕೂಡ ಅವನಿಗೆ 78ರವರೆಗೂ RTC ಇರಲ್ಲ. ಯಾವುದೇ ಸರ್ವೆ ನಂಬರಲ್ಲಾಗಲಿ RTC ಇರಲ್ಲ. ಅದನ್ನು ತಾವು ಕೇಳ್ಬೋದು. ವೇರಸ್ ನಮಗೆ 76ರಿಂದ RTC ಇದೆ, ಸರ್ವೆ ನಂಬರ್ 148ರಲ್ಲಿ. ಯಾವ ಕೆಲವು ಹಂತದಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ಮಾಹಿತಿ ನೀಡಿ ಆದೇಶ ಪಡ್ಕೊಂಡಿದ್ದಾರೆ ಅಂದರೆ, ನಮ್ಮ ತಂದೆ ಅವ್ರಿಗೇನಾದರೆ ಒಂದು ಕಾನ್ಫಿಡೆನ್ಸು, ಎಕ್ಸ್-ಸರ್ವಿಸ್ಮನ್, ನನಗೆ ಯಾರೂ ಮೋಸ ಮಾಡಲ್ಲ. ಸರ್ಕಾರಿ ಇಲಾಖೆಯಲ್ಲಿ, ರೆವಿನ್ಯೂನಲ್ಲಿ ನಮ್ಮ ತಂದೆ ಇದ್ದರು. ನಮ್ಮ ತಂದೆಯವ್ರಿಗೆ ಮೋಸ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟವರು ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಸುಳ್ಳು ಹೇಳೋದೇನು ದೊಡ್ಡ ಕಷ್ಟನ? ನೆನ್ನೆ ನಾನು ನೋಡಿದೆ, 21 ಎಕರೆಲ್ಲಿ ಇದ್ದಾನೆ ಅಂತಾನೆ. 10 ಎಕರೆ 12 ಗುಂಟೆನಲ್ಲಿ ಡೆಪ್ಟಿ ಕಮಿಷನರ್ ಒಬ್ಬರು ಜವಾಬ್ದಾರಿಯುತ ಅಧಿಕಾರಿ ನ್ಯಾಯಾಲಯಕ್ಕೆ ವರದಿ ಕೊಟ್ಟಿದ್ದಾರೆ. ರಾಮು ಅವರು 10 ಎಕರೆ 12 ಗುಂಟೆಯಲ್ಲಿ ಇದ್ದಾರೆ ಅಂತ 2018 ಇಸ್ವಿಲಿ. 21 ಎಕರೆ ಇದೆ ಅಂತ ಒಂದು ಮಾಧ್ಯಮದ ಮುಂದೆ ಹೇಳಬೇಕಾದ್ರೆ ನಾವು ಹೆಂಗೆ ಮುಖ ತೋರಿಸೋದು? ನಿಮಗೆ ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ದಿವಸ ನಿಮ್ಗೆ ಹೆಂಗೆ ಮುಖ ತೋರಿಸೋದು ನಾವು? ಇಷ್ಟೊಂದು 21 ಎಕರೆ ಇದೆ ಅಂತ ಹೇಳಿದ್ದಾರೆ ನೆನೆ ಮೀಡಿಯಾದಲ್ಲಿ. ಅವನಿಗೆ 9 ಎಕರೆ 36 ಕೋಟಿ. ಎಲ್ಲಾದರೂ ಒಂದು ಯಾವುದೇ ಇಲಾಖೆಯಲ್ಲಿ ಯಾರಿಗೂ, ನಾನು ಸುಮಾರು ಜನ ಡೆಪ್ಟಿ ಕಮಿಷನರ್ಸ್ನ ಮೀಟ್ ಮಾಡಿ ಅಲ್ಲಿಗೂ ಕೇಳಿದ್ರಿ, 4 ಚಿಲ್ಲರೆ ಎಕರೆ ಮೇಲೆ ಯಾರಿಗೂ ಕೊಡೋಕ್ಕೆ ಅಧಿಕಾರ ಇಲ್ಲ. 4 ಎಕರೆ ಮೇಲೆ ಯಾರಿಗೂ ಕೊಡೋಕ್ಕೆ ಅಧಿಕಾರ ಇಲ್ಲ. ಹೆಕ್ಟೇರ್ ಅಂತ ತಿಳಿಸಿ. ಇದೊಂದೇ ಒಂದು RTC ಸಾಕೋದಕ್ಕೆ. ಇದೊಂದೇ ಒಂದು RTC ಸಾಕೋದಕ್ಕೆ ರಿಪ್ಲೈ ಕೊಡಲಿ ಯಾರಾದ್ರು. RTC ಅಂದ್ಬಿಟ್ಟೈತೆ. ಈಗ ತಾಲೂಕು ಆಫೀಸಲ್ಲಿ ನೀವೇನೇ ದಾಖಲೆ ಕೇಳಿದ್ರು ಮಾಹಿತಿ ಇಲ್ಲ ಅಂತ ಕೊಡ್ತಾರೆ.
ಹೈಲೈಟ್ ಮಾಡಿ ಕೊಟ್ಟಿದ್ದೀವಿ. ಇದೆ ನಮ್ಮೆಲ್ಲರ ಹತ್ರ ಇದೆ. 79 ಇಸ್ವಿಲಿ 4 ಎಕರೆಯಿಂದ ಕುಮಾರಿಗೌಡರಿಗೆ ಸ್ಯಾಂಕ್ಷನ್ ಆಗಿರೋದು. ಸೊ ಅದ್ರ ನೆಕ್ಸ್ಟ್ ಪುಟ ತಿರುಗಿಸಿ 81ರಿಂದ 4 ಎಕರೆ ಇರೋದು 9.36 ಎಕರೆ ಆಗಿ ಹೊಡ್ಬಿಟ್ಟು ಅವ್ರದೇ ಹೆಸರು, ಅದೇ ಸರ್ವೆ ನಂಬರ್. ಹೆಂಗೆ 4 ಎಕರೆಯಿಂದ 9.36 ಎಕರೆ ಆಗುತ್ತೆ? ಎಕರೆನ ಹೆಕ್ಟೇರ್ ಆಗ್ತಿದ್ದಾರೆ. ಈ ಹೆಕ್ಟೇರ್ ಮಾತ್ರ ತಿಂತಾರೆ. ನಮ್ಮ ತಂದೆಯವ್ರು ಹೇಳ್ದಂಗೆ ಕಿಮ್ಮತ್ ಅಮೌಂಟ್ ಸಿದ್ದಕ್ಕಾಗಿಲ್ಲ, ಅವ್ರು ಇದಕ್ಕಾಗಿಲ್ಲ. ಎಕ್ಸ್ಟೆಂಟ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ರೆವಿನ್ಯೂ ಇಲಾಖೆಯಲ್ಲಿ ಏನೇನು ತಾನು ಚಾಣಾಕ್ಷ ರಾಕ್ಷಸ ಈ ಮನುಷ್ಯ, ವಿದ್ಯಾವಂತನಾಗಿ ಸರ್ಕಾರಿ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದವನು ಒಬ್ಬ ಮಿಲಿಟರಿದೊಂದು ಜಮೀನು ಕಬಳಿಸಕ್ಕೆ ಏನೇನು ಅವ್ನ ಅಧಿಕಾರದಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ. 2018ರಲ್ಲಿ ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರಿಕಾರ್ಡ್ಸು ಜಸ್ಟಿಸ್ ದೇವದಾಸ್ ಅವರಿದ್ದಾಗ ಒಂದು ಕಮಿಟಿ ಅಪಾಯಿಂಟ್ ಮಾಡಿದ್ರು, ನೀವು ಹೋಗಿ ಇನ್ಸ್ಪೆಕ್ಟ್ ಮಾಡಿ ರಿಪೋರ್ಟ್ ಕೊಡಿ ಅಂತ. ಈ ಸ್ಟೇಜಲ್ಲಿ ನೀವೇನು ಕಮಿಷನ್ ಅಪಾಯಿಂಟ್ ಮಾಡೋದು ಅಂತ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ರು. ಅದನ್ನು ಎಲ್ಲೂ ಹೇಳಲ್ಲ ಅವನಿಗೆ ಯಾವ್ಯಾವ್ದು ನೆಗೆಟಿವ್ ಆಗಿದೆ ಯಾವ ಮೀಡಿಯಾದಲ್ಲಿ ಹೇಳೋದು. ಇನ್ನು ಫೈನಲ್ ಆಗಿ ಹೈಕೋರ್ಟಲ್ಲಿ ಡಿವಿಷನ್ ಬೆಂಚಲ್ಲಿ ಪೆಂಡಿಂಗ್ ಇದೆ ಡಿಸಿಷನ್ ಆಗಬೇಕು. ಡಿಸಿಷನ್ ಆದಮೇಲೆ ಒಂದು ಪಕ್ಷ ಅವನ ಕಡೆನೇ ಆಯಿತು ಅಂದರೆ ಅವನು ಕೂಡ ನೇರವಾಗಿ ಬರೋಕ್ಕಾಗಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಇಂಜೆಕ್ಷನ್ ಇದು ತಗೊಂಡು ಬರೋ ಯಾವುದು ಎವಿಕ್ಷನ್ ಆರ್ಡರ್ ತರಬೇಕು, ಎಕ್ಸಿಕ್ಯೂಷನ್ ಆರ್ಡರ್ ಮಾಡಿಸ್ಕೊಂಡು ಬರಬೇಕು. ಒಂದು ಎಕ್ಸಿಕ್ಯೂಷನ್ ಆರ್ಡರ್ಗೆ ಒಂದು ದಯವಿಟ್ಟು ಗಮನಿಸ್ಕೊಳ್ಳಿ. ಎಕ್ಸಿಕ್ಯೂಷನ್ ಆರ್ಡರ್ ಯಾಕೆ ಹೋಗಿಲ್ಲ, ಎವಿಕ್ಷನ್ ಯಾಕೆ ಆಗಿಲ್ಲ ಅಂದರೆ ನಮಗೆ ನೋಟಿಸ್ ಕೊಡ್ತೇವೆ, ನಾವೆಲ್ಲ ಸತ್ಯಾಂಶ ಸಬ್ಮಿಟ್ ಮಾಡ್ತೀವಿ ಕೋರ್ಟ್ಗೆ. ಅವಾಗ ಚನ್ನಪಟ್ಟಣ ಕೋರ್ಟ್ಗೆ ಏನೇನು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹಿಂದೆ ಅದೆಲ್ಲ ಈಗ ಸುಳ್ಳಾಗುತ್ತೆ. ಅದಕ್ಕೆ ಅವರು ಹೇಳೋದು ನನಗೆ ಪರ್ಮನೆಂಟ್ ಇಂಜೆಕ್ಷನ್ ಇದೆ. ಪರ್ಮನೆಂಟ್ ಇಂಜೆಕ್ಷನ್ ಇದ್ದರೆ ಇಷ್ಟು ವರ್ಷ 27 ವರ್ಷ ಯಾರಾದರೂ ಸುಮ್ಮನೆ ಇರ್ತಾರ ಹೇಳಿ? ಇದೇ ಒಪ್ಪತ್ತೀನಿ ಪರ್ಮನೆಂಟ್ ಇಂಜೆಕ್ಷನು. ಪರ್ಮನೆಂಟ್ ಇಂಜೆಕ್ಷನ್ 97ರಲ್ಲಿ ಇಂಜೆಕ್ಷನ್ ತೊಗೊಂಡ್ಮೇಲೆ 2000 ಇಸ್ವಿಲಿ ನಾವು ಮನೆ ಕಟ್ಟುವಾಗ ಏನು ಮಾಡ್ತಾಯಿದ್ರು ಇವರು? ಅದಾದಮೇಲೆ ಇವರು ಡಜನ್ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ, ನಾವು ಒಂದು ಡಜನ್ ಕೇಸ್ ಹಾಕಿದ್ದೀವಿ ಅವ್ರ ಮೇಲೆ. ಇವತ್ತು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಇದೆ ನನಗೆ. ಇದು ಕೊನೇ ಡ್ರಾಮಾ. ಇದು ಯಾವುದು ನಾನು ದಯಾಮರಣ ಅಂದರೆ ಕೊನೆ ಡ್ರಾಮಾ ಆಗಿದೆ. ಈಗ ಏನಕ್ಕೆ ಈ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಅವ್ರು ಕಂಡೀಷನ್ ಬೇಲ್ ಮೇಲೆ ಇದ್ದಾರೆ. ಕಂಡೀಷನ್ ಬೇಲ್ ಮೇಲೆ ಇದ್ದಾಗಲೂ ಬಂದು ಮತ್ತೆ ಗಲಾಟೆ ಮಾಡ್ಕೊಂಡು ಬಂದರು ರೌಡಿ ಮೇಲೆ. ಅದಕ್ಕೆ ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ವಿ, ಮತ್ತೆ FIR ಆಗ್ತಿದೆ. ಅವರು ಈಗ ಯಾವಾಗ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕಾನ್ಸಂಟ್ರೇಟ್ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಈ ಥರ ಅವ್ರ ಮೇಲೆ ಏನೋ ಆಕ್ಷನ್ ತಗೊಳ್ದಿರ್ಲಿಂದ ಈ ಥರ ನಾಟಕ ಮಾಡ್ತಿರೋದು. 2000 ಇಸ್ವಿನಲ್ಲಿ ಮನೆ ಕಟ್ಟಿದ್ದು. ಆ ಮನೆ ಕಟ್ಟಿಬಿಟ್ಟು ಸೆಪ್ಟೆಂಬರಲ್ಲಿ ಅದಕ್ಕೆ ವಾಟರ್ ಸಪ್ಲೈ ತೊಗೊಂಡಿದ್ದೀವಿ. ಇದು ಎಲೆಕ್ಟ್ರಿಸಿಟಿ ತೊಗೊಂಡಿದ್ದೀವಿ 2000 ಸೆಪ್ಟೆಂಬರಲ್ಲಿ ಎಲೆಕ್ಟ್ರಿಸಿಟಿ ತೊಗೊಂಡಿದ್ದೀವಿ. ಇದು 2000 ಜನವರಿ ಪ್ಲಾನ್ ಸ್ಯಾಂಕ್ಷನ್. 2000 ಸೆಪ್ಟೆಂಬರಲ್ಲಿ ಮನೆ ಕಟ್ಟೋಕ್ಕೆ ಎಲೆಕ್ಟ್ರಿಸಿಟಿ ಟುಡೇ ಎಲೆಕ್ಟ್ರಿಕ್ ಬಿಲ್ ಬರ್ತಾ ಇದೆ, ನಮ್ಮ ಹೆಸರಲ್ಲೇ ಬರ್ತಾ ಇದೆ. ಈಗಿದ್ರೂ ಕೂಡ ನಾವು ಅನುಭವದಲ್ಲಿರೋ ಜಾಗನ 2001ರಲ್ಲಿ ಆತನಿಗೆ ದುರಸ್ತಿ ಮಾಡ್ತಾರೆ. ಆಜು ಬಾಜುದಾರಿಗೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ನಮ್ಮ ಗಮನಕ್ಕೂ ಬಂದಿಲ್ಲ. ತಹಸೀಲ್ದಾರ್ದು ಒಂದು ಜಾಗ ನೋಡ್ಕೊಂಡು, ಹಿಂದಿನ ತಹಸೀಲ್ದಾರ್ ಸೀತಾರಾಮಯ್ಯ ಅಂತಿದ್ರು, ಐಸೈಟಲ್ಲಿ ಜಾಗ ನೋಡಿಬಿಟ್ಟು ಆಫೀಸಲ್ಲಿ ಹೋಗಿ ದುರಸ್ತಿ ಮಾಡ್ತಾರೆ ಅವ್ನು ಫೇವರಾಗಿ. ನಮ್ಮನ್ನು ಬ್ಯಾಕ್ ಸೈಡ್ ತೋರಿಸಿದ್ದಾರೆ. ನಾವೇನು ಕಲ್ಟಿವೇಟ್ ಮಾಡ್ಕೊಂಡು ಅನುಭವದಲ್ಲಿದ್ದೀವಿ. ಆಗಲೇ ಮನೆ ಇತ್ತು, 2000ದಲ್ಲೇ ಮನೆ ಇತ್ತು. ಆ ಜಾಗನ ಅವನಿಗೆ ದುರಸ್ತಿ ಮಾಡಿದ್ವಿ. ಇದ್ರ ಬಗ್ಗೆ ನಾವು AC ಮುಂದೆ ಅಪೀಲ್ ಹಾಕ್ಕೊಂಡಿದ್ದೀವಿ. AC ಅವ್ರು ತಹಸೀಲ್ದಾರ್ ಮಾಡಿರೋ ಆರ್ಡರ್ನ ಸೆಟ್ ಮಾಡಿದ್ದಾರೆ, ವಜಾ ಮಾಡಿದ್ದಾರೆ. ಆ ವಜಾದ ಮೇಲೆ ಆತ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ ಅವನಿಗೆ ಸ್ಟೇ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ಡಿಗ್ರಿ ಬಗ್ಗೆ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು ರಾಜ್ಯ RSL. ಅವ್ರೇನು ಹೇಳಿದ್ರಲ್ಲ 819/13 ಅಂತ, ಆ ಕೇಸ್ಗೂ ನಮ್ಮ ದುರಸ್ತಿ ಕೇಸು 2 ಕ್ಲಬ್ ಮಾಡಿ ಆರ್ಡರ್ ಮಾಡಿದ್ರು. ಅದನ್ನು ನಾವು ಸರಿಗಿಲ್ಲ ಅಂತ ಅಪೀಲ್ ಹೋದ್ವಿ ಸುಪ್ರೀಂ ಕೋರ್ಟ್. ನಾನು ಅಪೀಲ್ ಹೋದಾಗ ನನ್ನ ಅಪೀಲ್ನ ಡಿಸ್ಮಿಸ್ ಮಾಡಿ ಡೈರೆಕ್ಷನ್ ಕೊಡ್ತು ಡಿವಿಷನ್ ಬೆಂಚ್ಗೆ. ಇಲ್ಲಿ ಡಿವಿಷನ್ ಬೆಂಚಲ್ಲಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ಅದನ್ನು ಅವ್ರು ತೀರ್ಮಾನ ಮಾಡಬೇಕು ಅಂತ ವಾಪಸ್ ಹಾಕಿದೆ. ಅವ್ರು ಎಲ್ಲೋದನ್ನು ಸುಪ್ರೀಂ ಕೋರ್ಟ್ ನನ್ನ ಪರವಾಗಿ ಆಗಿದೆ ಅಂತ ಅರ್ಧ ಮಾತ್ರ ಓದ್ತಾರೆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ. 2ನೇ ಪೇಜ್ ಎರಡನೇ ಪ್ಯಾರ ಓದೋದಿಲ್ಲ ಅವ್ರು ಯಾರು. ಅದಕ್ಕೆ ದಯವಿಟ್ಟು ನಾನು ತಮ್ಮ ಕಾಪಿ ಎಲ್ಲ ಕೊಟ್ಟಿದ್ದೀನಿ. ಆಮೇಲೆ ನಾನು ಸುಮಾರು ಗಮನಿಸಿದೆ, ನಿಮಗೆ ಅವರು ನಿನ್ನೆ ಮಾಧ್ಯಮದವರೆಲ್ಲ ಇದ್ದೀರಾ, ನನ್ನ ಹ್ಯಾಂಡ್ ಬುಕ್ ಅವ್ರು ಎಷ್ಟು ಅಂಶಗಳ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅಂದರೆ, ನಿನ್ನೆ ಮಾಧ್ಯಮದ ನಾನು ನೋಡಿದೆ. ಅವರು ಮಂಜೂರಾಗಿರೋದು ಅಂತಾರೆ, ಅವ್ರಿಗೆ 148 ಮಂಜೂರಾಗಿಲ್ಲ, 149 ಮಂಜೂರಾಗಿರೋದು. ಅದಕ್ಕೆಲ್ಲ ದಾಖಲೆಗಳು ಕೊಡ್ತೀನಿ, ತೋರಿಸ್ತೀನಿ. ಮೊದಲನೇ ಸುಳ್ಳು ಹೇಳೋದು. 2ನೇ ಸುಳ್ಳು ಹೇಳಿದ್ರು ನಾನು ಮನೆ ಕಟ್ಟಿದ್ದೀನಿ ಅಂದರು. ನಮಗೂ ಗೊತ್ತಿದೆ, ಲಾಸ್ಟ್ ಟೈಮ್ ಮನೆ ಕಟ್ಟಾಗ ತಾವು ಸುಮಾರು ಜನ ಬಂದಿದ್ದೀರಾ. ಪಂಚಾಯಿತಿಲಿ ನಾವು ಟ್ಯಾಕ್ಸ್ ಕಟ್ಕೊಂಡು ಬರ್ತಾಯಿದ್ದೀವಿ. ಇವತ್ತುವರೆಗೂ 24 ವರ್ಷ ಆಯಿತು ನಾವು ಮನೆ ಹೊಡೆದಾಕಿದ್ದಾರೆ. ಅವ್ರನ್ನ ಮನೇನ ನಾವು ಹೊಡೆದಾಕಿರೋ ಅಂತ ನಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರು, ಕ್ರಿಮಿನಲ್ ಕೇಸು. ಅದು ನಾನು ಹೈಕೋರ್ಟಲ್ಲಿ ಸ್ಕ್ವಾಶ್ ಆಯ್ತದು. ನಾನು ಕೊಟ್ಟ ಮೇಲೆ ನಾನು ಮಧ್ಯಾಹ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಂಜೆ 6 ಗಂಟೆ ಆದಮೇಲೆ ಆಫ್ಟರ್ 6 hours ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದನ್ನು ಹೈಕೋರ್ಟಲ್ಲಿ ನಾನು ಕೊಟ್ಟಿದ್ದಕ್ಕೆ ಜಡ್ಜು ಒಂದೇ ಸರಿ ತೆಗೆದು ಬಿಸಾಕರು, ಸ್ಕ್ವಾಶ್ ಮಾಡಿದ್ರು. ಎಷ್ಟು ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಒಂದು 2023 ಸೆಪ್ಟೆಂಬರಲ್ಲಿ ಒಂದು ಸಾರಿ ಏನು ಮಾಡಿದರೆ, ನಾನು 2ನೇ ಮಗ ಇಲ್ಲ, ಅವನು ಹೊರಗಡೆ ಓದ್ತಾ ಇದ್ದಾನೆ.
ಅವತ್ತು ನೆಕ್ಸ್ಟ್ ಡೇ ಪಕ್ಷ ಇಷ್ಟೊತ್ತು 4 ಗಂಟೆಗೆ ನಾವು ಬಂದು ಬರಬೇಕು, ಮನೆಯೆಲ್ಲ ತೊಳೆದು ಪೂಜೆ ಮಾಡೋದು. ನಾವು ಇನ್ನೂ ಬೆಂಗಳೂರಿನಲ್ಲೇ ಇದ್ದೀವಿ. ಆ ರತ್ನಮ್ಮ ಅನ್ನೋ ಒಂದು ಇನ್ಸ್ಪೆಕ್ಟ್ರಿಗೆ ಮಿಸ್ಲೀಡ್ ಮಾಡಿ ಫಸ್ಟು FIR ಹಾಕ್ಬಿಟ್ಟು ಆಮೇಲೆ ಜಾಗಕ್ಕೆ ಬಂದಿದೆ. ಅದನ್ನು ಕೂಡ ಸ್ಟೇ ಸಿಕ್ತು ನನಗೆ. ನನ್ನ ಮಗ ಅಲ್ಲಿ ಫಾರಿನಲ್ಲಿ ಅವನು ಎಂಟ್ರಿ ಆಗಿದ್ದಾನೆ, ಯಾವತ್ತು ಏರ್ಪೋರ್ಟಲ್ಲಿ ಎಂಟ್ರಿ ಆಗಿದ್ದಾನೆ, ಅಲ್ಲಿ ಎಂಬೆಸಿನಲ್ಲಿ ಇದೆ. ಅವನ್ನೇ ಸೇರಿಸಿ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದಾದಾದ್ಮೇಲೆ ಒಂದಾದ್ಮೇಲೆ ನನ್ನ ಹೆಂಡತಿ, ನನ್ನ ಮಗ, ಅವನು ಎಂಪ್ಲಾಯ್, ಅವನು ಡಾಕ್ಟರ್, ಅವನ್ನ ಪದೇ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾ ಇರೋದು. ಅವನು ಹೇಳಿದ್ದಾನೆ, ಪೊಲೀಸ್ನವ್ರು ಇವತ್ತು ಯಾಕೋ ನೆನ್ನೆಯಿಂದ ಪೊಲೀಸ್ನವ್ರ ಮೇಲೆ ಅವನು ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದಾನೆ. ನೋಡಿದೆ, ಪೊಲೀಸ್ನವ್ರು ಏನು ಸರ್, ನಾನು ಕಂಪ್ಲೇಂಟ್ ಕೊಟ್ಟರೆ ನನಗೂ ಒಂದು FIR ಹಾಕ್ತಾರೆ, ಅವ್ನು ಕೊಟ್ಟರೆ ಅವ್ನಿಗೂ ಒಂದು FIR ಹಾಕ್ತಾರೆ ಅಂತ ಹೇಳಿದ್ದಾರೆ. ಇದುವರೆಗೆ MK ದುಡ್ಡಿನಲ್ಲಿ ನನ್ನ ಮೇಲೆಲ್ಲ 4 ಇರೋದು FIR, ಆತನ ಮೇಲೆ 4 FIR. ನಿಮಗೆ ಮಿಸ್ಲೀಡ್ ಮಾಡಿದ್ದಾರೆ ಬೇಲ್ಗೆ ಅಲ್ಲ ಹೇಳ್ತೀನಿ. ಫಸ್ಟು 2012ರಲ್ಲಿ ಹಿಂಗೆ ಗೂಂಡಾಗಳ ಕರ್ಕೊಂಡು ಬಂದು ನಮ್ಮ ತಾಯಿ ಬೆಂಗಳೂರಿಗೆ ಬಂದಿದ್ರು ಹುಷಾರಿಲ್ಲ ಹಾಸ್ಪಿಟ್ಲಿಗೆ. ಆಗ ಮನೆ ನುಗ್ಸಿದ್ರು. ಆಗ ಮತ್ತಿಕೆರೆಯವರು ಕೆಲವ್ರನ್ನೆಲ್ಲ ಹಿಡಿದು ಅದು ಟ್ರಯಲ್ ನಡೀತಾ ಇದೆ ಚನ್ನಪಟ್ಟಣಕ್ಕೆ ಹೋಗಿ. CR ನಂಬರು 3/12 C3/12 CR ನಂಬರ್ MK ದುಡ್ಡು. ಅದಾದ ನಂತರ 18ನಲ್ಲಿ ಆ CR 3/12 ಕೇಸ್ ರಾಮನಗರದಲ್ಲಿ ಟ್ರಯಲ್ ನಡೆಯೋ ದಿವಸನೇ ಆತ ಕೋರ್ಟಲ್ಲಿ ಇರುವಂಗೆ ಅವ್ನ ಮಗನ ಬಿಟ್ಟು 18 ಜನ ಕಳಿಸಿದ್ದಾನೆ. ಅವ್ನ ಕೋರ್ಟಲ್ಲಿ ಇರುವಂಗೆ ಅವನ ಮಗ ಬಂದು ಎಲ್ಲ ರಾಮಮೂರ್ತಿ ನಗರ KR ಪುರಂದವರು ಮನೆ ಹೊಡೆದಾಕಿದ್ದಾರೆ. ನನಗೆ ಇನ್ಫಾರ್ಮೇಷನ್ ಬಂತು, ನಾನು ಅವತ್ತು ಬರಲಿಲ್ಲ ಸ್ಪಾಟ್ಗೆ. ಅವ್ರ ಇಂಟೆನ್ಷನ್ ಕೋರ್ಟ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾನೆ, ನನಗೆ ಮಠ ಹಾಕ್ಬೋದು ಅಂತ ಪ್ಲ್ಯಾನ್ ಮಾಡಿದ್ರು, ನಾನು ಫಿನಿಷ್ ಮಾಡ್ಬೋದು ಅಂತ. ನನಗೆ ಲೋಕಲ್ನವ್ರು ಹೇಳಿದ್ರು, ಅಣ್ಣ ಯಾವ್ಯಾವುದು 5-6 ಕಾರ್ಗಳು ಬಂದಿದೆ ನಿಮ್ಮ ಜಮೀನಲ್ಲಿ, ಯಾರಿದ್ದಾರೆ ಗೊತ್ತಾಯಿತು. ನಾನು ಟಕ್ಕಂತ MK ದೊಡ್ಡವ್ರಿಗೆ ಫೋನ್ ಮಾಡಿದೆ. ಆ ಸ್ಟೇಷನ್ನವ್ರು ಬರೋ ಟೈಮಿಗೆ ನಾನು ಬಂದೆ. ಫೋಟೋಸ್ ಎಲ್ಲ ಇದೆ, ಕೊಡ್ತೀನಿ ಲಾಸ್ಟ್ ಟೈಮಿಗೆ. 2 ಕೇಸು ಚಾರ್ಜ್ ಶೀಟ್ ಹಾಕಿದ್ದಾರೆ MK ದೊಡ್ಡವ್ರ ಮೇಲೆ. ಇಷ್ಟೆಲ್ಲ ಆಗಿ ಸರ್ವೆ ಈಗ ಅವನು ವಿದ್ಯಾವಂತನೇ ಒಪ್ಕೊಂತೀನಿ. ಡಿವಿಷನ್ ಬೆಂಚಲ್ಲಿ ಕೇಸ್ ಪೆಂಡಿಂಗ್ ಇದೆ, ಬಂದು ತಗೋಬೋದು. 2000 ಮೊನ್ನೆ ಫೆಬ್ರವರಿ 24ನೇ ತಾರೀಕು ಏಕಾಏಕಿ ನನ್ನ ವಾಚ್ಮ್ಯಾನನ್ನು ಹೊಡೆದು ಅವನಿಗೆ ಮೊಬೈಲ್ ಕಿತ್ಕೊಂಡು ಅವನ್ನ ಕೂಡಾಕ್ಬಿಟ್ಟು ರೂಮಲ್ಲಿ ಮನೆಯಲ್ಲಿರೋ ಸಾಮಾನೆಲ್ಲ ದೋಚ್ಕೊಂಡು JCB ತಂದು ಮನೆ ಡಿಮಾಲಿಷನ್ ಮಾಡಿದ್ದಾನೆ. ಅಷ್ಟರಲ್ಲಿ ನನಗೆ ಮೆಸೇಜ್ ಬಂದು ನಾನು ಹಳ್ಳಿಯವ್ರಿಗೆ ತಿಳಿಸಿ ಬರೋಷ್ಟರಲ್ಲಿ JCB ಇಲ್ಲೇ ಇದೆ, ಅವರು ಎಲ್ಲ ಇದ್ದಾರೆ. ಪೊಲೀಸ್ನವ್ರು ಒಬ್ಬರನ್ನೂ ಅರೆಸ್ಟ್ ಮಾಡಲಿ ಇದುವರೆಗೆ ಆ ದಿವಸ. ನಮ್ಗೆ ಇನ್ನೂ ನಂಬಿಕೆ ಇದೆ, ನಮ್ಗೆ SP ಸಾಹೇಬ್ರ ಮೇಲೆ ನಂಬಿಕೆ ಇದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಈಗ ಆ್ಯಕ್ಷನ್ ತಗೊತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, IG ಸಾಹೇಬ್ರು ಹೇಳಿದ್ದಾರೆ, ನಾವು ಇನ್ಮೇಲೆ ಆ್ಯಕ್ಷನ್ ತಗೊತೀವಿ, ಇನ್ಮೇಲೆ ಈ ಥರ ಘಟನೆಗಳು ನಡೀತಾರೆ ನಾವು ನೋಡ್ಕೊತೀವಿ. ಆದರೆ ಒಂದೇ ಒತ್ತಡ ಅಂತ ಹೇಳಿದ್ರೆ, ಹಿಂದೆ ನಡೆದಿರೋಕ್ಕೆ ಅನ್ಯಾಯ ಇನ್ನೂ ನಮ್ಗೆ ಇನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಚಾಟ ನಮ್ಮ ಮನೆ ವಸ್ತುಗಳು ಸಿಕ್ಕಿಲ್ಲ, ಒಂದು ಚಮಚ ಬಿಟ್ಟಿಲ್ಲ ಸರ್, ಒಂದು ಚಮಚ ಎಲ್ಲ ತಗೊಂಡೋಗಿದ್ದಾರೆ. ಇವರೆಲ್ಲ ಕೇಳಿ ಮಹೇಶ ಇಲ್ಲಿ ಪಕ್ಕನೇ ಇದೆಯಲ್ಲ ಪೈಲೆ ಕಣ್ವ ರೋಡ್ ಮನೆ ಇದೆ ಸರ್ ಅವರೆಲ್ಲ ಕಣ್ವ ರೋಡ್ ಇದೆ ಕಣ್ಮಂಗಲ ಇನ್ನೊಬ್ರು ಶಿವರಾಜಣ್ಣ ಬರ್ಕೊಳ್ಳಿ ಕಣ್ಮಂಗಲ ಅಲ್ಲ ಕಣ್ಮಂಗಲ ಬಂದಿರಲ್ಲ ಗುರುಗಳು